ನಮಸ್ಕಾರ ವೀಕ್ಷಕರೇ. ರೀಸೆಂಟ್ ಆಗಿ ಜಪಾನ್ ಅಲ್ಲಿ ಒಂದು ಹೈ ಮ್ಯಾಗ್ನಿಟ್ಯೂಡ್ ಅಲ್ಲಿ ಭೂಕಂಪ ಅನ್ನೋದಾಯ್ತು. ಅಂದ್ರೆ ಒಂದು 24 ಗಂಟೆ ಒಳಗಡೆ ಅರೌಂಡ್ 7.2 ಮ್ಯಾಗ್ನಿಟ್ಯೂಡ್ ಅಲ್ಲಿ ಭೂಕಂಪ ಅನ್ನೋದಾಗಿದೆ. ರೀಸೆಂಟ್ ಆಗಿ ಈ ವ್ಯಕ್ತಿ ತಿಳಿಸಿದಂತಹ ವಿಡಿಯೋಗಳಲ್ಲಿ ನಾನು ತಿಳಿಸಿದ್ದೆ ಸೋಲಾರ್ ಸ್ಟೋಮ್ ಅನ್ನೋದೊಂದು ಭೂಮಿಗೆ ಇಂಪ್ಯಾಕ್ಟ್ ಮಾಡುತ್ತೆ. ಡಿಸೆಂಬರ್ 1ರಿಂದ 20ನೇ ತಾರೀಕು ಒಳಗಡೆ ಭೂಮಿ ಮೇಲೆ ಎಷ್ಟೋ ಕಡೆ ಭೂಕಂಪಗಳು ಹೆಚ್ಚುತ್ತಾ ಹೋಗುತ್ತೆ. ಕಾರಣ ಸೋಲಾರ್ ಸ್ಟೋಮ್ ಭೂಮಿಗೆ ತಲುಪುವಂತ ಒಂದು ಟೈಮು ಅಂತ ಹೇಳಿದರೆ ಅಂತದಕ್ಕೆ ಸಾಕ್ಷಿ ಅನ್ನೋಗೆ ಜಪಾನ್ ಹತ್ರ ಮ್ಯಾಕ್ಸಿಮಮ್ ಅರೌಂಡ್ 7.6 ಮ್ಯಾಗ್ನಿಟ್ಯೂಡ್ ಅಲ್ಲಿ ಈಗ ಒಂದು ಭೂಕಂಪ ಆಗಿದೆ. ಅದ್ರ ಜೊತೆ ಮೈಲ್ಡ್ ಆಗಿ ಭೂಕಂಪಗಳು ಭೂಮಿ ಮೇಲೆ ಅಲ್ಲಲ್ಲೇ ಆಗ್ತಾ ಇದೆ. ಕಾರಣ ಬಂದು ಸೂರ್ಯನ ಸುನಾಮಿ, ಸೂರ್ಯನಿಂದ ಬರ್ತಾ ಇರುವಂತಹ ಆ ಸೋಲಾರ್ ಸ್ಟೋಮ್ಸ್ ಭೂಮಿ ಮ್ಯಾಗ್ನೆಟಿಕ್ ಫೀಲ್ಡ್ ನ ಸ್ವಲ್ಪ ವೇರಿಯೇಷನ್ ಮಾಡ್ತಾ ಇದೆ. ಈ ವೇರಿಯೇಷನ್ ಇಂದ ಭೂಕಂಪಗಳು ಜಾಸ್ತಿ ಆಗ್ತಾ ಇದೆ. ಈ 15 ದಿನದಲ್ಲಿ ಎಷ್ಟೋ ಕಡೆ ತುಂಬಾ ಭೂಕಂಪಗಳಾಗೋಗಿದೆ. ಅಫಿಷಿಯಲ್ ವೆಬ್ಸೈಟ್ ಗಳಲ್ಲಿ ನೀವು ನೋಡೋದಾದ್ರೆ ನಮ್ಮ ಇಂಡಿಯಾ ಸುತ್ತಮುತ್ತ ಕೂಡ ಎಷ್ಟೋ ಭೂಕಂಪಗಳಾಗಿದೆ. ರೀಸೆಂಟ್ ಆಗಿ ಇಲ್ಲಿ ತೋರಿಸ್ತಾ ನೋಡಿ, ಇಲ್ಲಿ ಕೆಳಗಡೆ ಕಾಣಿಸ್ತಾ ಇರ್ಬೋದು. ವಿತಿನ್ 24 ಅವರ್ಸ್ ಅಲ್ಲಿ ಸಣ್ಣದಾಗಿ, ಅಂದ್ರೆ ನಮಗೆ ಗೊತ್ತಾಗಿರೋಲ್ಲ, ಅಷ್ಟೊಂದು ಸಣ್ಣ ಪ್ರಮಾಣದ ಮ್ಯಾಗ್ನಿಟ್ಯೂಡ್ ಅಲ್ಲಿ ಭೂಕಂಪಗಳು ಆಗ್ತಾ ಇರೋದ್ರಿಂದ ಗೊತ್ತಾಗ್ತಾ ಇಲ್ಲ. ಇನ್ನ ಅರೌಂಡ್ 4.5 3.4 ಈ ಮ್ಯಾಗ್ನಿಟ್ಯೂಡ್ ಭೂಕಂಪಗಳಂತೂ ಆಗ್ತಾನೆ ಇದೆ. ರೀಸೆಂಟ್ ಆಗಿ ಇಲ್ಲಿ ಕಾಣಿಸ್ತಾ ಇರ್ಬೋದು, ಗ್ರೀನ್ ಕಲರ್, ಯೆಲ್ಲೋ ಕಲರ್ ಎಲ್ಲ ತೋರಿಸ್ತಾ ಇದ್ದಾರೆ. ಆರೆಂಜ್ ಕಲರ್ ಬಂದು ರೀಸೆಂಟ್ ಆಗಿ ಆಗ್ತಾ ಇರೋ ಭೂಕಂಪಗಳು, ಅಂದ್ರೆ ಅಂಡಮಾನ್ ನಿಕೋಬಾರ್ ಸರೌಂಡಿಂಗು. ಇನ್ನ ನಮ್ಮ ಕರ್ನಾಟಕದ ಆಚೆಗೆ ಮಾತಾಡೋದಾದ್ರೆ ಆಂಧ್ರ ಪ್ರದೇಶ ಅಲ್ಲಿ, ಗುಜರಾತ್ ಹತ್ರ, ಈ ಕಡೆ ನಾರ್ತ್ ಇಂಡಿಯಾದಲ್ಲಿ ತುಂಬಾ ಕಡೆ ಸಣ್ಣದಾಗಿ ಅರೌಂಡ್ 3.5 4 ಈ ರೇಂಜ್ ಅಲ್ಲಿ ಭೂಕಂಪ ಅನ್ನೋದಾಗ್ತಾ ಇರುತ್ತೆ. ಯಾವಾಗ್ಲೂ ಒಂದ್ಸಲ ಅಲುಗಾಡಿದ ಫೀಲ್ ಆಗುತ್ತೆ, ಬಟ್ ಆದ್ರೆ ಮೇಜರ್ ನಮ್ಗೆಲ್ಲೂ ಕೂಡ ಫೀಲ್ ಆಗ್ತಾ ಇಲ್ಲ. ಕಾರಣ ಮ್ಯಾಕ್ಸಿಮಮ್ ಆಗಿ ಅರೌಂಡ್ 6 ಮೇಲ್ ಆಯ್ತು ಅಂದ್ರೆ ಫೀಲ್ ಆಗುತ್ತೆ ಜನಕ್ಕೆ. ಮನೆಗಳು ಅಳ್ಳಾಡೋದೆಲ್ಲ ಮೈನರ್ ಆಗಿ ಆಯ್ತು, ಮೈಲ್ಡ್ ಆಗಿ ಆಯ್ತು ಅಂದ್ರೆ ಅಷ್ಟೊಂದು ಫೀಲ್ ಆಗೋದಿಲ್ಲ. ಏನೋ ಇರ್ಬೋದು ಅನ್ಕೊಂಡು ಸುಮ್ಮನೆ ನಮ್ಮ ಪಾಡಿಗೆ ನಾವು ಕೆಲಸಗಳಲ್ಲಿ ಬ್ಯುಸಿ ಆಗಿರ್ತೀವಿ. ಅಂತ ಭೂಕಂಪಗಳು ಇವಾಗ ಎಷ್ತಾ ಇದೆ. ಅದರಲ್ಲೂ ಇನ್ನ ಒಂದು 10 ಡೇಸ್ ಅಲ್ಲಿ ಇನ್ನ ಜಾಸ್ತಿ ಆಗ್ಬಹುದು ಅಂತಾನೆ ಒಂದು ಲೆಕ್ಕಾಚಾರಗಳು ಹೇಳ್ತಾ ಇರೋದು, ಸೈಂಟಿಸ್ಟ್ಗಳು ಹೇಳ್ತಾ ಇರೋದು. ಯಾಕೆ ಅಂದ್ರೆ ಸೂರ್ಯನಿಂದ ಹೊರಗಡೆ ಬೀಳ್ತಾನೆ ಇದಾವೆ ಸೋಲಾರ್ ಫ್ಲೇರ್ಸ್. ಸೋಲಾರ್ ಸ್ಟೋಮ್ ಬಗ್ಗೆ ನಾವೆಲ್ಲ ಮಾತಾಡೇ ಇರ್ತೀವಿ. ಅರೋರಾ ಲೈಟ್ಸ್ ಅನ್ನೋದು ಇನ್ನ ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಅದರಲ್ಲಿ ಸೂರ್ಯನಿಂದ ಬರ್ತಾ ಇರೋ ಈ ಸೋಲಾರ್ ಸ್ಟೋಮ್ಗಳು ಏನ್ ಮಾಡ್ತಾ ಇದೆ, ಭೂಮಿನ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಸೋಲಾರ್ ಸ್ಟೋಮ್ ಭೂಮಿಗೆ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ವೇರಿಯೇಷನ್ ಆಗುತ್ತೆ ಭೂಮಿನಲ್ಲಿ. ಮ್ಯಾಗ್ನೆಟಿಕ್ ಫೀಲ್ಡ್ ವೇರಿಯೇಷನ್ ಆದಾಗೆಲ್ಲ ಭೂಮಿ ಒಳಗಡೆ ಇರುವಂತ ಲಾವಾ ಮೂವ್ಮೆಂಟ್ ಅಲ್ಲಿ ವೇರಿಯೇಷನ್ ಆಗುತ್ತೆ. ಆ ರೀತಿ ಮೂವ್ಮೆಂಟ್ ವೇರಿಯೇಷನ್ ಆದಾಗ ಎಲ್ಲಂದ್ರಲ್ಲಿ ಭೂಕುಸಿತ, ಭೂಕಂಪಗಳು ಆಗೋದಕ್ಕೆ ಶುರು ಆಗುತ್ತೆ. ರೀಸೆಂಟ್ ಆಗಿ ಕೇರಳ ಸರೌಂಡಿಂಗ್ ಅಲ್ಲೂ ಭೂಕುಸಿತ ಆಯ್ತು, ಅಲಾಸ್ಕಾ ಸರೌಂಡಿಂಗ್ ಅಲ್ಲಿ ಭೂಕುಸಿತ ಆಯ್ತು. ಇದನ್ನ ನೋಡಿರ್ತೀರಾ. ಇದು ಅಲಾಸ್ಕಾ ಸರೌಂಡಿಂಗ್ ಅಲ್ಲಿ ಆಗಿರುವಂತ ಭೂಕಂಪ, ಭೂಕುಸಿತಗಳು ಅಲ್ಲಲ್ಲೇ ನಡೀತಾ ಇದೆ. ಲಾಸ್ಟ್ 24 ಅವರ್ಸ್ ಅಲ್ಲಿ ಸುಮಾರು 110ಕ್ಕೂ ಜಾಸ್ತಿ ಸಣ್ಣ ಪುಟ್ಟ ಭೂಕಂಪಗಳಾಗಿದೆ. ಇದರಿಂದ ಅಲ್ಲಲ್ಲೇ ಭೂಕುಸಿತ ಆಗಿದೆ. ಯಾವ ಮಟ್ಟಕ್ಕಾದ ಭೂಕುಸಿತ ಆಗುತ್ತೆ ಅಂದ್ರೆ ಇಲ್ಲಿ ತೋರಿಸ್ತಾ ನೋಡಿ, ಎವರಿ 1 ಅವರ್ ಇಲ್ಲಿ ಅಪ್ಡೇಟ್ ಆಗ್ತಾನೆ ಇರುತ್ತೆ. ಇದರಲ್ಲಿ 11 ಮಿನಿಟ್ಸ್ ಎಗೋ ಅರೌಂಡ್ 3.5 ಮ್ಯಾಗ್ನಿಟ್ಯೂಡ್ ಅಲ್ಲಿ ಇಂಡಿಯನ್ ಓಷನ್ ಅಲ್ಲಿ ಅರ್ಥಕ್ವೇಕ್ ಆಗಿದೆ. ನಮಗ್ ಗೊತ್ತಾಗೋದಿಲ್ಲ, ಆ ಸಣ್ಣ ಪುಟ್ಟದೆಲ್ಲ ಗೊತ್ತಾಗೋದಿಲ್ಲ. ಈ ಕಂಟಿನ್ಯೂಸ್ ಆಗಿ ತೋರಿಸ್ತಾ ಹೋಗ್ತಾರೆ ನೋಡಿ, 11 ನಿಮಿಷಕ್ಕೆ 17 ನಿಮಿಷಕ್ಕೆ ಎಷ್ಟೆಷ್ಟು ನಿಮಿಷಕ್ಕೆ ಅರ್ಥಕ್ವೇಕ್ ಆಗ್ತಾ ಇದೆ. ಆವರೇಜ್ ಆಗಿ ಲೆಕ್ಕ ಹಾಕೊಳ್ಳೋದಾದ್ರೆ ಪ್ರತಿ 5 ನಿಮಿಷಕ್ಕೊಂದು ಅರ್ಥಕ್ವೇಕ್ ಭೂಮಿ ಮೇಲೆ ಈಗ ಆಗ್ತಾ ಇದೆ. ಕಂಟಿನ್ಯೂಸ್ ಆಗಿ ಆಗ್ತಾನೆ ಇದೆ. ಒಂದೊಂದು ದೇಶದಲ್ಲೂ ಆಗ್ತಾ ಇದೆ. ಇಂಡೋನೇಷ್ಯಾ ಆಗ್ಬೋದು, ಅಮೆರಿಕ ಆಗ್ಬೋದು, ಮೆಕ್ಸಿಕೋ, ಓವರ್ ಆಲ್ ಆಗಿ ಎಲ್ಲಾ ದೇಶದಲ್ಲೂ ಭೂಕಂಪಗಳು ಕಾಡ್ತಾನೆ ಇದೆ. ಮ್ಯಾಕ್ಸಿಮಮ್ ಎಲ್ಲ ಆಗುತ್ತೆ, ಅದು ಮಾತ್ರ ಜನಕ್ಕೆ ಫೀಲ್ ಆಗುತ್ತೆ ಯಾವಾಗ 5 and above ಆದಾಗ. 1 ಅವರ್ ಎಗೋ ಅಂದ್ರೆ ಜಸ್ಟ್ 1 ಅವರ್ ಬಿಫೋರು ಕೂಡ ಆಗಿರುವಂತ ಒಂದು ಭೂಕಂಪ ಇಲ್ಲಿ 4.1 ಮ್ಯಾಗ್ನಿಟ್ಯೂಡ್ ಮೆಕ್ಸಿಕೋನಲ್ಲಿ ಭೂಕಂಪ ಆಗಿದೆ. ಡೀಟೇಲ್ ಆಗಿ ನೀವು ಹುಡುಕ್ತಾ ಹೋದ್ರೆ ರೀಸೆಂಟ್ ಆಗಿ ಜಪಾನ್ ಅಲ್ಲಿ ಆಗಿರೋದು ಈ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಇಲ್ಲಿ 4 ಅವರ್ಸ್ ಬಿಫೋರ್ ತನಕ ತೋರಿಸಿದ್ದಾರೆ. ಇಷ್ಟು ಭೂಕಂಪಗಳು ಆಗ್ತಾನೆ ಇದಾವೆ. ಅಂದ್ರೆ ಎವರಿ ಅವರ್ ಒಂದು ಅಂದಾಜಲ್ಲಿ ಲೆಕ್ಕ ಹಾಕೊಳ್ಳೋದಾದ್ರೆ ಮಿನಿಮಮ್ 10ರಿಂದ 15 ಭೂಕಂಪಗಳು ಎವ್ರಿ ಅವರ್ ಆಗ್ತಾ ಇದಾವೆ. ಲೆಕ್ಕ ಹಾಕೊಳ್ಳಿ. ಅದರಲ್ಲೂ ಮೇಜರ್ ಯಾವ ಝೋನ್ ಅಂತ ತೋರಿಸ್ತಾರೆ ನೋಡಿ, ಈ ಉತ್ತರ ಅಮೆರಿಕಾದ ಭಾಗಗಳು, ಅಲಾಸ್ಕಾ ಆಗ್ಬೋದು, ಈ ಕಡಲ ತೀರ ಪ್ರದೇಶ, ನಾರ್ತ್ ಅಮೆರಿಕಾ ಪ್ಲಸ್ ಕೆನಡಾ, ಇನ್ನ ಮೆಕ್ಸಿಕೋ ಸರೌಂಡಿಂಗು, ಇನ್ನ ಸೌತ್ ಅಮೆರಿಕಾ ಅದರಲ್ಲಿ ಬ್ರೆಜಿಲ್, ಈ ಅರ್ಜೆಂಟೈನಾ, ಮೇನ್ ಆಗಿ ಬಂದು ಕೋಸ್ಟಲ್ ಏರಿಯಾಸ್ ಏನೇನಿದೆ ಅಂತ ಜಾಗದಲ್ಲಿ ರಿಂಗ್ ಆಫ್ ಫೈರ್ ಅಂತ ಕರಿತಾ ಇದ್ವಲ್ಲ, ಆ ಸರೌಂಡಿಂಗ್ ಅಲ್ಲಿ ಭೂಕಂಪಗಳು ಜಾಸ್ತಿ ಆಗ್ತಾ ಇದೆ. ಅದನ್ನ ಬಿಟ್ರೆ ಜಪಾನ್ ಸರೌಂಡಿಂಗ್ ಅಲ್ಲಿ ರೀಸೆಂಟ್ ಆಗಿ ಆಗಿದೆ ಈಗ ಭೂಕಂಪ, ವಿತಿನ್ 24 ಅವರ್ಸ್ ಅಲ್ಲಿ ಆಗಿರೋದು ಅಂತಾನೆ ಹೇಳಿದೆ. ಅದು ಬಂದು ಅರೌಂಡ್ 7.2 ಮ್ಯಾಗ್ನಿಟ್ಯೂಡ್ ಅಲ್ಲಿ ಭೂಕಂಪ ಆಗಿದೆ. ಇನ್ನ ಮೇಜರ್ ಭೂಕಂಪ ಬಂದು ಈ ಕಡೆ ನ್ಯೂಜಿಲ್ಯಾಂಡ್, ಇಂಡೋನೇಷ್ಯಾ ಆಸ್ಪಾಸ್ ನಲ್ಲಿ ಆಗಿದೆ ಮೇಜರ್ ಭೂಕಂಪ. ಅಲ್ಲೂ ಕೂಡ ಅರೌಂಡ್ 6.8 6.9 ಅಲ್ಲಿ ಭೂಕಂಪ ಆಗ್ತಾ ಇದೆ.
ಸಮುದ್ರದಲ್ಲಿ ಆಗ್ತಾ ಇರೋದ್ರಿಂದ ಜನಕ್ಕೆ ಅಷ್ಟೊಂದು ಫೀಲ್ ಆಗ್ತಾ ಇಲ್ಲ. ಬಟ್ ಸುನಾಮಿಗಳು ಅನ್ನೋದು ಬಂದು ಲೈಟ್ ಆಗಿ ಬಂದು ಹೋಗ್ತಾ ಇದೆ. ಅದು ಯಾವಾಗ ಬೇಕಾದ್ರೂ ದೊಡ್ಡದಾಗಿ ಆಗಬಹುದು. ಯಾಕೆಂದ್ರೆ ಸೂರ್ಯನ ಸುನಾಮಿ ಅಂದ್ರೆ ಸೋಲಾರ್ ಸ್ಟೋಮ್ಸ್ ಅನ್ನೋದು ಭೂಮಿಗೆ ಬಂದು ತಟ್ತಾನೆ ಇದೆ. ಇದರಿಂದ ಈ ಭಾಗಗಳೇನ್ ತೋರಿಸ್ತಾರೆ ಇದೆಲ್ಲ ಕೂಡ ಮೇಜರ್ ಇಂಪ್ಯಾಕ್ಟ್ ಆಗುವಂತ ಪ್ರದೇಶಗಳು. ಅದರಲ್ಲಿ ಇದೊಂದು ಭಾಗ ತುಂಬಾ ಹೈಲೈಟ್ ಆಗಿ ತೋರಿಸ್ತಾ ನೋಡಿ. ಇಲ್ಲೂ ಕೂಡ ಮೇಜರ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ಅಂದ್ರೆ ಟರ್ಕಿ ಆಗ್ಬಹುದು, ಈ ಸರೌಂಡಿಂಗ್ ಅಲ್ಲೂ ಕೂಡ ಭೂಕಂಪಗಳು ಫ್ರೀಕ್ವೆಂಟ್ ಆಗಿ ಆಗ್ತಾನೆ ಇದಾವೆ. ಮ್ಯಾಪ್ ಅಲ್ಲಿ ನೀವು ಹುಡ್ಕೊಂಡು ಹೋದ್ರೆ ಡೀಟೇಲ್ ಆಗಿ ಸಿಗುತ್ತೆ ಎಲ್ಲೆಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ. ನಮ್ಮ ಇಂಡಿಯಾ ಲೆಕ್ಕ ಹಾಕೊಳ್ಳೋದಾದ್ರೆ ಕಡಿಮೆ ಚಾನ್ಸಸ್, ಬಟ್ ಆಗ್ತಾ ಇದೆ. ಮಯನ್ಮಾರ್ ಸರೌಂಡಿಂಗ್ ಅಲ್ಲಿ ಭೂಕಂಪದ ಈಗ ನೋಡ್ತಾ ಇದೀವಿ, ಭೂಕಂಪ ಅನ್ನೋ ಇಲ್ಲೂ ಕೂಡ ಆಗ್ತಾ ಇದೆ. ಇನ್ನು ಅದನ್ನ ಬಿಟ್ರೆ ಇಂಡಿಯಾದಲ್ಲಿ ಅರೌಂಡ್ ಮೊದಲೇ ಹೇಳಿದ ಹಾಗೆ 3 ಮ್ಯಾಗ್ನಿಟ್ಯೂಡ್ 4 ಮ್ಯಾಗ್ನಿಟ್ಯೂಡ್ ಅಲ್ಲಿ ಭೂಕಂಪ ಅನ್ನೋದು ಆಗ್ತಾನೆ ಇದೆ. ಆದ್ರೆ ನಮ್ಗೆ ಅಷ್ಟೊಂದು ಗೋಚರ ಆಗೋದಿಲ್ಲ. ಇವ್ರು ತಿಳಿಸ್ತಾರೆ ನೋಡಿ, ಈ ಪೋರ್ಷನ್ ಏನ್ ತೋರಿಸ್ತಾರೆ, ರಿಂಗ್ ಆಫ್ ಫೈರ್ ಝೋನ್ ಏನಿದೆ ಈ ಪೋರ್ಷನ್ ಅಲ್ಲಿ ಮೇಜರ್ ಭೂಕಂಪದ ಪಾಯಿಂಟ್ ಗಳಿರೋದು ಅಂತ ಜಾಗದಲ್ಲೇ ಈಗ ಜಾಸ್ತಿ ಆಗ್ತದೆ. ಯಾಕೆ ಅಂದ್ರೆ ವಾಲ್ಕೆನೋಗಳ ಎರಪ್ಷನ್ ಕೂಡ ಆ ಸರೌಂಡಿಂಗ್ ಅಲ್ಲಿ ಆಗ್ತಾ ಇರೋದ್ರಿಂದ ಆಟೋಮೆಟಿಕಲಿ ಲಾವಾ ಮೂವ್ಮೆಂಟ್ ಅನ್ನೋದು ಫಾಸ್ಟ್ ಆಗಿರುತ್ತೆ. ಈ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಅನ್ನೋದು ಜಾಸ್ತಿ ಆಗ್ತಾ ಇರೋದ್ರಿಂದ ಭೂಕಂಪಗಳು ಈ ಜಾಗದಲ್ಲಿ ಜಾಸ್ತಿ ಆಗ್ತಾ ಇದೆ. ಒಂದು ಲೆಕ್ಕಾಚಾರದ ಪ್ರಕಾರ ಇನ್ನ ಒಂದು 10 ದಿನ ಭೂಕಂಪಗಳು ಜಾಸ್ತಿ ಆಗ್ಬೋದು ಅಂತಾನೆ ಹೇಳ್ತಾರೆ. ಅಲ್ಲಿ ಇಲ್ಲಿ ನಡೀತಾನೆ ಇರುತ್ತೆ. ಅದಾದ್ಮೇಲೆ ಮತ್ತೆ ಸೋಲಾರ್ ಸ್ಟೋಮ್ ಏನಾದ್ರೂ ಜಾಸ್ತಿ ಆಗ್ತಾ ಹೋದ್ರೆ ನಮ್ಮ ಇಂಡಿಯಾಗೂ ಇಂಪ್ಯಾಕ್ಟ್ ಆಗುತ್ತೆ. ಅದರಲ್ಲೂ ಮೇಜರ್ ನಾರ್ತ್ ಇಂಡಿಯಾ ಏನಿದೆ, ಈ ನಾರ್ತ್ ಇಂಡಿಯಾ ಭಾಗದಲ್ಲಿ ಭೂಕಂಪಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಎಚ್ಚರಿಕೆ ಒಂದು ಕೊಡ್ತಾ ಇದ್ದಾರೆ ಅಷ್ಟೇ. ಹಾಗೆ ಆಗುತ್ತೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಜಾಸ್ತಿ ಆಗ್ಬೋದು, ಇಲ್ಲ ಮೈಲ್ಡ್ ಆಗಿ ಆಗ್ಬೋದು. ಅರೌಂಡ್ 4.5 ತನಕ ಆದ್ರೂ ಅಂತ ಇಂಪ್ಯಾಕ್ಟ್ ಆಗೋದಿಲ್ಲ. 5ಗಿಂತ ಜಾಸ್ತಿ ಆಗ್ತಾ ಹೋದ್ರೆ, ಈಗ ಜಪಾನ್ ಅಲ್ಲಿ ಸಮುದ್ರದಲ್ಲಿ ಆಯ್ತಲ್ಲ 7.2 ಮ್ಯಾಗ್ನಿಟ್ಯೂಡ್ ಅರ್ತ್ ಬೇಕು, ಆ ರೀತಿ ಏನಾದ್ರೂ ಆದ್ರೆ ಭೂಮಿ ಮೇಲಿರೋ ಸ್ವಲ್ಪ ಮನೆಗಳು ಅಳ್ಳಾಡೋದು, ಕ್ರ್ಯಾಕ್ ಬಿಡೋದು ಇಂಥದ್ದೆಲ್ಲ ಸಂಭವಿಸುತ್ತೆ. ಭೂ ಕುಸಿತ ಆಗುತ್ತೆ, ಇಂಥದ್ದೆಲ್ಲ ಆಗುತ್ತೆ ಅಂತ ಎಚ್ಚರಿಸ್ತಾ ಇದ್ದಾರೆ. ಇನ್ನ ಒಂದು 10 ಡೇಸ್ ಸದ್ಯಕ್ಕೆ ರಿಲೀಸ್ ಆಗಿರೋ ಸೋಲಾರ್ ಸ್ಟೋಮ್ ಇಂದ ಇನ್ನ ಮುಂದೆ ಇದೇ ರೀತಿ ಸೋಲಾರ್ ಸ್ಟೋಮ್ಗಳು ಅಂದ್ರೆ ಸೂರ್ಯನಿಂದ ಬರ್ತಾ ಇರುವಂತ ಸೋಲಾರ್ ಸ್ಟೋಮ್ಗಳು ಇನ್ನ ಜಾಸ್ತಿ ಆದ್ರೆ ಇದ್ರ ಇಂಪ್ಯಾಕ್ಟ್ ಇನ್ನ ಫ್ಯೂಚರ್ ಅಲ್ಲಿ ಜಾಸ್ತಿ ಆಗ್ಬೋದು. ಯಾಕೆ ಅಂದ್ರೆ ನಮ್ಮ ಜ್ಞಾನಿಗಳು ಬರ್ದಿದ್ದು ಅದೇ 2025-26 ಈ ಸಂದರ್ಭದಲ್ಲಿ ಭೂಕಂಪಗಳು ಭೂಮಿ ಮೇಲೆ ಜಾಸ್ತಿ ಆಗುತ್ತೆ, ಪ್ರಕೃತಿ ವಿಕೋಪಗಳು ಜಾಸ್ತಿ ಆಗುತ್ತೆ, ಅಗ್ನಿ ಅವಘಡಗಳು ಜಾಸ್ತಿ ಆಗುತ್ತೆ. ಈಗ ಆಲ್ರೆಡಿ ನೋಡ್ತಾ ಇದೀವಿ, ವಾಲ್ಕೆನೋಗಳು ಎರಪ್ಷನ್ ಆಗ್ತಾ ಇದೆ, ಭೂಕಂಪ ಆಗ್ತಾ ಇದೆ, ಪ್ರವಾಹಗಳು ನೋಡ್ತಾ ಇದೀವಿ, ಮಳೆ ನೋಡ್ತಾ ಇದೀವಿ, ವಿಪರೀತ ಚಳಿ ನೋಡ್ತಾ ಇದೀವಿ. ಜೊತೆಗೆ ಇದು ಕೂಡ ಇನ್ಕ್ಲೂಡ್ ಆಗುತ್ತೆ ಭೂಮಿ ಕುಸಿತ, ಭೂಕಂಪಗಳು, ಮನೆಗಳು ಬೀಳುವಂಥದ್ದು, ಎಲ್ಲಾ ಕಡೆಯಿಂದ ದಾಳಿ ಅನ್ನೋದಾಗುತ್ತೆ. ಅಗ್ನಿಯಿಂದ ಅವಘಡ ಆಗ್ತಾ ಇದೆ, ಮಳೆಯಿಂದ ಆಗ್ತಾ ಇದೆ ನೀರು, ಭೂಮಿ ಕುಸಿತ, ಅರ್ಥ್ಕ್ವೇಕು, ಇನ್ನ ಗಾಳಿ, ಶೀತ ಗಾಳಿ ಬೀಸ್ತಾ ಇದೆ, ಚಳಿ ಎಲ್ಲಾರನ್ನು ಹೋಗ್ತಾ ಇದೆ. ಇನ್ನು ಸೂರ್ಯನಿಂದ ಬರ್ತಾ ಇರುವಂತ ಈ ಸೋಲಾರ್ ಸ್ಟೋಮು ಬಿಸಿನ ಹೊತ್ಕೊಂಡು ಬರುತ್ತೆ ಭೂಮಿಗೆ, ಆಕಾಶ ಕೂಡ ಬಿಸಿ ಆಗುತ್ತೆ. ಓವರ್ ಆಲ್ ಆಗಿ ಪಂಚಭೂತಗಳಿಂದ ಭೂಮಿ ಮೇಲೆ ಒಂದು ದಾಳಿ ಅನ್ನೋದು ಆಗ್ತಾ ಇದೆಯೋ ಎದುರಿಸೋದಕ್ಕೆ ಸಿದ್ಧ ಆಗ್ಬೇಕಷ್ಟೇ. ಆ ಸಮಯ ಬಂದಿದೆ ಅನ್ಕೊಳ್ಳಿ. ನಲ್ಲಿ ಈ ತರದ್ದು ಎಷ್ಟೋ ಕಡೆ ನಡೀತಾ ಇದೆ. ಸೋಲಾರ್ ಸ್ಟೋಮ್ ಅನ್ನು ಇನ್ನ ಫ್ಯೂಚರ್ ಅಲ್ಲಿ ಹೋಗ್ತಾ ಹೋಗ್ತಾ ಜಾಸ್ತಿ ಇಂಪ್ಯಾಕ್ಟ್ ನ ಮಾಡಬಹುದು ಭೂಮಿ ಮೇಲೆ ಅಂತ ಒಂದು ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಸೂರ್ಯನಲ್ಲಿ ಈ ತರ ಎಲ್ಲ ಆಗ್ತಾ ಇರೋದಕ್ಕೆ ಕಾರಣ ಏನು ಅಂತ ಹುಡ್ಕೋ ಪ್ರಯತ್ನನೂ ಮಾಡ್ತಾ ಇದ್ದಾರೆ. ಬಟ್ ಉತ್ತರ ಅನ್ನೋದು ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಯಾಕೆಂದ್ರೆ ಪ್ರಪಂಚ ಅಷ್ಟೊಂದು ವಿಶಾಲವಾಗಿದೆ, ಸೈಂಟಿಸ್ಟ್ಗಳು ಗೊತ್ತಿಲ್ಲದಿರೋ ಎಷ್ಟೋ ವಿಷಯಗಳಿರುತ್ತೆ. ಅಂತದ್ರಲ್ಲಿ ಇವತ್ತು ಸೂರ್ಯನಲ್ಲಿ ಆಗ್ತಾ ಇರೋ ಬದಲಾವಣೆಯಿಂದ ಭೂಮಿ ಇವತ್ತು ಇದನ್ನೆಲ್ಲ ಫೇಸ್ ಮಾಡಬೇಕಾಗುತ್ತೆ. ಇದು ನಾರ್ಮಲ್ ಸೈಕಲ್ ಅಂತಾನೆ ಅವ್ರು ಕರೀತಾರೆ. ಫ್ರೀಕ್ವೆಂಟ್ ಆಗಿ ನಡೀತಾನೆ ಇರುತ್ತೆ. ಅಂತ ಸೈಕಲ್ ಅಲ್ಲಿ ನಾವಿದ್ದೀವಿ ಅಷ್ಟೇ. ಇದ್ರ ಜೊತೆ ನಾವು ಹೋಗ್ಬೇಕು ಅಂತ ಕೆಲವೊಬ್ರು ಹೇಳ್ತಾರೆ. ಒಟ್ನಲ್ಲಿ ಇದರಿಂದ ಎಷ್ಟೋ ಜನಕ್ಕೆ ಹಾನಿನೂ ಆಗುತ್ತೆ. ಪ್ರಕೃತಿ ತಾನು ಸರಿ ಮಾಡ್ಕೊಳ್ಳೋ ಕೆಲಸ ಮಾಡ್ಕೊಳ್ತಾ ಇದೆ ಅಂತ ಅಷ್ಟೇ ಅವ್ರು ಹೇಳ್ತಾರೆ. ಈ ರೀತಿ ಭೂಕಂಪಗಳು ಇನ್ನ ಜಾಸ್ತಿ ಆಗ್ಬೋದು, ಪ್ರಕೃತಿ ವಿಕೋಪಗಳು ಇನ್ನ ಜಾಸ್ತಿ ಆಗ್ಬೋದು, ಎದುರಿಸೋದಕ್ಕೆ ಸಿದ್ಧ ಆಗಿ ಅಷ್ಟೇ ಅಂತ ಸೈಂಟಿಸ್ಟ್ಗಳು ಎಚ್ಚರಿಸ್ತಾ ಇದ್ದಾರೆ. ಎಚ್ಚೆತ್ಕೊಳ್ಳೋಣ. ಇನ್ನ ಈ ತರದ ವಿಷಯಗಳು ಬರ್ತಾನೆ ಇದಾವೆ. ನಾನು ನಿಮ್ಗೆ ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.